ನಮಸ್ಕಾರ. ಒಂದು ರಾಜ್ಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದೊಡ್ಡ ದೊಡ್ಡ ಇತಿಹಾಸದ ಪುಸ್ತಕಗಳನ್ನೇ ಓದಬೇಕಂತೇನಿಲ್ಲ. ಕೆಲವೊಮ್ಮೆ ಕೇವಲ ಒಂದೇ ಒಂದು ದಿನದ ಸುದ್ದಿ ಪತ್ರಿಕೆ ಸಾಕು. ಆ ಒಂದು ದಿನದಲ್ಲಿ ನಡೆದ ಘಟನೆಗಳೇ ಆ ರಾಜ್ಯದ ಸಂಪೂರ್ಣ ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ಬಿಡುತ್ತೆ. ಬನ್ನಿ, ಇವತ್ತು ನಾವು ಕರ್ನಾಟಕದಲ್ಲಿ ನಡೆದ ಅಂತಹುದೇ ಒಂದು ದಿನದ ಘಟನೆಗಳನ್ನ ಒಮ್ಮೆ ವಿಶ್ಲೇಷಿಸೋಣ. ಹೌದು, ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಒಂದೇ ದಿನದ ಸುದ್ದಿ, ಒಂದು ರಾಜ್ಯದ ಆರೋಗ್ಯದ ಬಗ್ಗೆ ಏನೆಲ್ಲ ಹೇಳ್ಬೋದು ನೋಡಿ. ಇವತ್ತು ನಾವು ಕೇವಲ ಹೆಡ್ಲೈನ್ಸ್ ನೋಡಿ ಸುಮ್ನಾಗಲ್ಲ, ಬದ್ಲಾಗಿ ಆ ಸುದ್ದಿಪತ್ರಿಕೆ ಪುಟಗಳ ಒಳಗೆ ಇಳಿದು ಆ ದಿನ ನಡೆದ ಒಂದೊಂದು ಘಟನೆಯೂ ಕರ್ನಾಟಕದ ಆಡಳಿತ, ರಾಜಕೀಯ ಮತ್ತು ಸಮಾಜದ ಬಗ್ಗೆ ನಿಜಕ್ಕೂ ಏನ್ ಹೇಳ್ತಿದೆ ಅಂತ ಆಳವಾಗಿ ನೋಡೋಣ. 29.60 ಲಕ್ಷ ಕೆಜಿ. ಇದೇನಿದು ಇಷ್ಟೊಂದು ದೊಡ್ಡ ಸಂಖ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಸುಮ್ನೆ ಯಾವುದೋ ಒಂದು ಅಂಕಿಅಂಶ ಅಲ್ಲ. ಇದು ಬಡವರ ಹಸಿವು ನೀಗಿಸ್ಬೇಕಿದ್ದ ಅನ್ನಭಾಗ್ಯ ಯೋಜನೆಯಿಂದ ಕಳುವಾದ ಅಕ್ಕಿಯ ತೂಕ. ಹೌದು, ಕೇಳಿದ್ದು ಸರಿ. ಈ ಒಂದೇ ಒಂದು ನಂಬರ್ ನಮ್ಮನ್ನ ನೇರವಾಗಿ ರಾಜ್ಯ ಎದುರಿಸ್ತಿರುವ ಒಂದು ದೊಡ್ಡ ಬಿಕ್ಕಟ್ಟಿನ ಮಧ್ಯಕ್ಕೆ ಕರ್ಕೊಂಡೋಗುತ್ತೆ. ಸರಿ, ನಮ್ಮ ಈ ಕಥೆ ಶುರುವಾಗೋದು ರಾಜಕಾರಣಿಗಳ ಭಾಷಣಗಳಿಂದಲ್ಲ, ಬದಲಾಗಿ ಸಾಮಾನ್ಯ ಜನರನ್ನ ಕಾಡ್ತಿರೋ ಸಮಸ್ಯೆಗಳಿಂದ. ಮೊದಲು ರಾಜ್ಯದಲ್ಲಿ ನೆಲಮಟ್ಟದಲ್ಲಿ ಎದ್ದಿರೋ ಬಿಕ್ಕಟ್ಟುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ನೋಡಿ, ಅನ್ನಭಾಗ್ಯ ಯೋಜನೆ ಅಂದ್ರೆ ಬಡವರಿಗಾಗಿ ಶುರುವಾದ ಒಂದು ಸಬ್ಸಿಡಿ ಯೋಜನೆ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಸುಮಾರು 29.60 ಲಕ್ಷ ಕೆಜಿ ಅಕ್ಕಿ ಕಳುವಾಗಿದೆ. ಇದೇನು ಸಣ್ಪುಟ್ಟ ಕಳ್ತನ ಅಲ್ಲ. ಆರೋಪಗಳ ಪ್ರಕಾರ ಈ ಅಕ್ಕಿ ಸಿಂಗಾಪುರ್ ಸೇರಿದಂತೆ ವಿದೇಶಕ್ಕೂ ಹೋಗಿ ಮಾರಾಟ ಆಗಿದೆ. ಅಬ್ಬಾ, ಅಂದ್ರೆ ಬಡವರ ಹೊಟ್ಟೆ ಸೇರ್ಬೇಕಿದ್ದ ಅಕ್ಕಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿದ್ದ ದೊಡ್ಡ ದೊಡ್ಡ ತೂತುಗಳ ಮೂಲಕ ಸೋರಿಕೆಯಾಗಿ ವಿದೇಶದ ಮಾರುಕಟ್ಟೆ ತಲುಪಿದೆ. ಇದು ನಮ್ಮ ಆಹಾರ ಭದ್ರತೆಯ ಮೇಲೆ ದೊಡ್ಡ ಹೊಡೆತ ಅಲ್ವಾ? ಇದು ಒಂದೆಡೆಯ ಕಥೆಯಾದರೆ, ಇನ್ನೊಂದೆಡೆ ಕಲಬುರ್ಗಿಯಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಬೇಡಿಕೆಯೇನು ಗೊತ್ತಾ? ತುಂಬಾ ಸಿಂಪಲ್. ತಮ್ಮ ನೀರಾವರಿ ಪಂಪ್ ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿ ಕರೆಂಟ್ ಕೊಡಿ ಅಂತ. ಆದ್ರೆ ಸರ್ಕಾರ ಕೊಡ್ತಿರೋದು ರಾತ್ರಿ ಹೊತ್ತಿನ ವಿದ್ಯುತ್. ಇದರಿಂದ ಕೃಷಿ ಕೆಲಸಗಳಿಗೆ ತುಂಬಾ ತೊಂದರೆ ಆಗುತ್ತೆ. ನೋಡಿ, ರೈತರ ಅವಶ್ಯಕತೆಗೂ ಸರ್ಕಾರದ ಪೂರೈಕೆಗೂ ನಡುವೆ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರಿ, ರಾಜ್ಯದಲ್ಲಿ ಒಂದು ಕಡೆ ಅನ್ನಭಾಗ್ಯ ಹಗರಣ, ಇನ್ನೊಂದು ಕಡೆ ರೈತರ ಪ್ರತಿಭಟನೆ. ಇಷ್ಟೆಲ್ಲ ಆಗ್ತಿದ್ರೂ ನಮ್ಮ ನಾಯಕರು ಏನ್ ಮಾಡ್ತಿದ್ದಾರೆ? ಅವರ ಗಮನ ಈ ಸಮಸ್ಯೆಗಳ ಮೇಲೆ ಇದೆಯಾ? ಬನ್ನಿ, ಈಗ ರಾಜಕೀಯ ಅಖಾಡದಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಚಳಿಗಾಲದ ಅಧಿವೇಶನ ಶುರುವಾಗ್ತಿದ್ದ ಹಾಗೆ ಇವರಿಬ್ಬರ ನಡುವೆ ಅಧಿಕಾರಕ್ಕಾಗಿ ಒಂದು ದೊಡ್ಡ ಗುದ್ದಾಟವೇ ಶುರುವಾಗಿದೆ. ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಿದ್ದ ಅಧಿವೇಶನ ಇವರಿಬ್ಬರ ಪವರ್ ಗೇಮ್ಗೆ ವೇದಿಕೆಯಾಗಿ ಬದಲಾದ ಹಾಗೆ ಕಾಣುತ್ತಿದೆ. ಇದು ಸಹಜವಾಗಿ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಈ ಅಧಿಕಾರದ ಜಟಾಪಟಿ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ಚಳಿಗಾಲದ ಅಧಿವೇಶನ ಶುರುವಾದಾಗ ಇದು ತಾರಕಕ್ಕೇರಿತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೈಮೀರಿತು ಅಂದ್ರೆ ದೆಹಲಿಯಿಂದ ಪಕ್ಷದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಸದ್ಯಕ್ಕೆ ಡಿಸೆಂಬರ್ 19ರ ನಂತರ ಇದ್ರ ಬಗ್ಗೆ ಮಾತಾಡೋಣ ಅಂತ ನಿರ್ಧಾರವನ್ನ ಮುಂದಕ್ಕೆ ಹಾಕಿದ್ದಾರೆ. ಒಂದು ರೀತಿಯಲ್ಲಿ ಇದೊಂದು ತಾತ್ಕಾಲಿಕ ಕದನ ವಿರಾಮ ಅಷ್ಟೇ. ಆಡಳಿತ ಪಕ್ಷದಲ್ಲಿ ಹೀಗಾದ್ರೆ ವಿರೋಧ ಪಕ್ಷಗಳು ಸುಮ್ನಿರ್ತಾರಾ? ಖಂಡಿತ ಇಲ್ಲ. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ನೇರವಾಗಿಯೇ ಸವಾಲ್ ಹಾಕಿದ್ದಾರೆ. ಮೊದಲು ರಾಜ್ಯದ ಬಿಕ್ಕಟ್ಟುಗಳನ್ನ ಬಗೆಹರಿಸಿ, ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ. ಈ ಒಂದು ಮಾತು ನಾಯಕರ ನಡುವಿನ ಕಿತ್ತಾಟಕ್ಕೂ ಮತ್ತು ರಾಜ್ಯದ ಸಮಸ್ಯೆಗಳಿಗೂ ನೇರವಾದ ಲಿಂಕ್ ಹಾಕಿ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹೇರ್ತಿದೆ. ಸರಿ, ಒಂದು ಕಡೆ ಜನರ ಸಮಸ್ಯೆಗಳು, ಇನ್ನೊಂದು ಕಡೆ ರಾಜಕೀಯ ಕಿತ್ತಾಟ. ಇವೆಲ್ಲದರ ಮಧ್ಯೆ ರಾಜ್ಯದ ಆಡಳಿತ ಯಂತ್ರ ಅಂದ್ರೆ ನಮ್ಮ ಸಿಸ್ಟಮ್ಸ್ ಅದು ಹೇಗೆ ಕೆಲಸ ಮಾಡ್ತಿದೆ ಅದನ್ನೊಮ್ಮೆ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇ ಕೆನೆ ಪದರ ಅಥವಾ ಕ್ರೀಮಿ ಲೇಯ. ಇದರ ಅರ್ಥ ಏನು ಅಂದ್ರೆ, ಒಬಿಸಿ ಅಂತ ಏನ್ ಕರೀತೀವಿ, ಆ ವರ್ಗಗಳಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋರನ್ನ ಮೀಸಲಾತಿಯಿಂದ ಹೊರಗಿಡೋದು. ಇದೇ ದಿನ ಕರ್ನಾಟಕ ಹೈಕೋರ್ಟ್ ಒಬ್ಬ ಅಭ್ಯರ್ಥಿಯ ಪೋಷಕರ ಆದಾಯ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನ ನಿರಾಕರಿಸಿತು. ಅಂದ್ರೆ ರಾಜಕೀಯದಲ್ಲಿ ಏನೇ ಗಲಾಟೆ ನಡೀತಿರ್ಲಿ, ಕಾನೂನು ಮತ್ತು ವ್ಯವಸ್ಥೆ ತನ್ನ ಕೆಲ್ಸವನ್ನ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 4,808 ಕೋಟಿ ರೂಪಾಯಿ. ಅಬ್ಬಾ, ಎಂಥ ದೊಡ್ಡ ಮೊತ್ತ ಅಲ್ವಾ? ಒಂದು ಕಡೆ ಅನ್ನ ಕಳುವಾಗಿದೆ, ರೈತರು ಕರೆಂಟಿಗೆ ಪರದಾಡುತ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ. ಹಾಗಾದ್ರೆ ಈ ಹಣ ಎಲ್ಲಿಗೆ ಹೋಗ್ತಿದೆ? ಇದೇ ಸರ್ಕಾರದ ಆದ್ಯತೆಗಳ ಬಗ್ಗೆ ಪ್ರಶ್ನೆ ಎಬ್ಬಿಸೋದು.
ಈ ಹಣ ಹೋಗ್ತಿರೋದು ರಾಜಧಾನಿ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ. 100 ಕಿಲೋಮೀಟರ್ ರಸ್ತೆಗಳನ್ನ ಸರಿಪಡಿಸೋದು, ಹೊಸ ಫ್ಲೈಓವರ್ ಕಟ್ಟೋದು, ಐಟಿ ಕಾರಿಡೋರ್ಗಳನ್ನ ಅಪ್ಗ್ರೇಡ್ ಮಾಡೋದು. ಅಷ್ಟೇ ಅಲ್ಲ, ಟ್ರಾಫಿಕ್ ಕಡಿಮೆ ಮಾಡಕ್ಕೆ ಹೊಸ ಸುರಂಗಗಳನ್ನ ನಿರ್ಮಿಸೋ ಯೋಜನೆ ಕೂಡ ಇದೆ. ಗುರಿ ಇಷ್ಟೇ: ಏಪ್ರಿಲ್ 2026ರಷ್ಟೊತ್ತಿಗೆ ರಸ್ತೆ ಗುಂಡಿಗಳನ್ನ ಕಡಿಮೆ ಮಾಡಿ ಸಂಚಾರವನ್ನ ಸುಲಭಗೊಳಿಸೋದು. ಅಂದ್ರೆ ನೋಡಿ, ಒಂದು ಕಡೆ ಸಿಸ್ಟಮ್ ಮೇಲೆ ಒತ್ತಡ ಇದೆ, ಆದ್ರೆ ಇನ್ನೊಂದು ಕಡೆ ಸರ್ಕಾರ ಭವಿಷ್ಯದ ಯೋಜನೆಗಳ ಮೂಲಕ ಭರವಸೆಯನ್ನೂ ನೀಡ್ತಿದೆ. ಸರಿ, ಇದುವರೆಗೂ ನಾವು ನೋಡಿದ್ದು ಕರ್ನಾಟಕದ ಒಳಗಿನ ಕಥೆ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ, ಇದೇ ಸಮಯದಲ್ಲಿ ದೆಹಲಿಯ ದೃಷ್ಟಿಯಲ್ಲಿ ಅಂದ್ರೆ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಬಗ್ಗೆ ಏನ್ ಮಾತುಕತೆ ನಡೀತಿತ್ತು ಅಂತ ನೋಡೋಣ. ಇದು ತುಂಬಾ ಗಂಭೀರವಾದ ಬೆಳವಣಿಗೆ. ಕರ್ನಾಟಕ ಸರ್ಕಾರದ ಚುನಾವಣಾ ಪೂರ್ವ ಗ್ಯಾರಂಟಿಗಳ ಬಗ್ಗೆ, ಅಂದ್ರೆ ಅವು ಕಾನೂನು ಬಾಹಿರವಾಗಿ ಮತದಾರರಿಗೆ ಆಮಿಷ ಒಡ್ಡಿದ ಹಾಗೆ ಅಂತ ಆರೋಪಿಸಿ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಅಂದ್ರೆ ರಾಜ್ಯದ ರಾಜಕೀಯದ ಸದ್ದು ಈಗ ದೇಶದ ಅತ್ಯುನ್ನತ ನ್ಯಾಯಾಲಯದ ಕಟಕಟೆಯನ್ನ ತಲುಪಿದೆ. ಇದೇ ಡಿಸೆಂಬರ್ 8ರಂದು ದೇಶದ ಬೇರೆ ಕಡೆ ಏನೇನಾಗ್ತಿತ್ತು ಅಂತ ಒಂದು ಸಣ್ಣ ಝಲಕ್ ನೋಡೋದಾದ್ರೆ, ಸಂಸತ್ತಿನಲ್ಲಿ ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಬಗ್ಗೆ ಚರ್ಚೆ ನಡೀತಿತ್ತು. ಇನ್ನೊಂದೆಡೆ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನ ತಡ ಮಾಡಿದ್ರೆ ಸುಮ್ನಿರಲ್ಲ ಅಂತ ಸರ್ಕಾರ ಎಚ್ಚರಿಕೆ ಕೊಡ್ತಿತ್ತು. ಹಾಗೆ ದೇಶದ ಹಲವು ಭಾಗಗಳಲ್ಲಿ ತೀವ್ರ ಚಳಿ, ದಟ್ಟ ಮಂಜು ಬೀಳುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು. ಅಂದ್ರೆ ಪ್ರತಿಯೊಂದು ರಾಜ್ಯದ ಜೊತೆಗೆ ದೇಶವು ತನ್ನದೇ ಆದ ಸವಾಲುಗಳನ್ನ ಎದುರಿಸ್ತಾ ಇತ್ತು. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ವಿಷಯಗಳನ್ನ ನೋಡಿದ್ವಿ. ಅನ್ನ ಹಗರಣ, ರೈತರ ಸಮಸ್ಯೆ, ರಾಜಕೀಯ ಕಿತ್ತಾಟ, ಹೈಕೋರ್ಟ್ ತೀರ್ಪು, ಸುಪ್ರೀಂ ಕೋರ್ಟ್ ನೋಟಿಸ್, ಹೀಗೆ. ಈಗ ಈ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದಿನದ ಈ ಘಟನೆಗಳು ನಮಗೆ ಕೊಡುವ ದೊಡ್ಡ ಚಿತ್ರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಟೇಬಲ್ ಎಲ್ಲವನ್ನೂ ಒಂದೇ ಕಡೆ ಹಿಡಿದಿಡುತ್ತೆ. ನೋಡಕ್ಕೆ ಬೇರೆ ಬೇರೆ ಅನಿಸ್ತ್ರೂ ಈ ಎಲ್ಲಾ ಸವಾಲುಗಳಿಗೂ ಒಂದಕ್ಕೊಂದು ಲಿಂಕ್ ಇದೆ. ಹೇಗೆ ಅಂತೀರಾ? ಅನ್ನಭಾಗ್ಯದಲ್ಲಿನ ಸೋರಿಕೆ ಬಡವರ ಆಹಾರದ ಅಭದ್ರತೆಗೆ ಕಾರಣವಾಗುತ್ತೆ. ರೈತರ ಸಂಕಷ್ಟಗಳು ಪ್ರತಿಭಟನೆಗೆ, ಗ್ರಾಮೀಣ ಅಸ್ಥಿರತೆಗೆ ಕಾರಣವಾಗುತ್ತೆ. ಇವೆಲ್ಲವನ್ನೂ ಸರಿಪಡಿಸಬೇಕಾದ ನಾಯಕರೇ ಅಧಿಕಾರಕ್ಕಾಗಿ ಕಿತ್ತಾಡ್ಕೊಂಡ್ರೆ ಆಡಳಿತ ನಿಂತ್ಹೋಗುತ್ತೆ, ನೀತಿ ನಿಯಮಗಳು ಸರಿಯಾಗಿ ಜಾರಿಯಾಗಲ್ಲ. ಮೀಸಲಾತಿಯಂಥ ವಿಷಯಗಳು ವ್ಯವಸ್ಥೆಯ ಮೇಲೆ ಒತ್ತಡ ಹಾಕ್ತವೆ. ಅಂದ್ರೆ ಇದೆಲ್ಲವೂ ಒಂದೇ ಕಥೆಯ ಬೇರೆ ಬೇರೆ ಅಧ್ಯಾಯಗಳು ಅಷ್ಟೇ. ಹಾಗಾದ್ರೆ ಈ ಒಂದು ದಿನದ ಕಥೆಯಿಂದ ನಮಗೆ ಉಳಿಯುವ ಕೊನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಏನು? ವ್ಯವಸ್ಥೆಗಳು ಈ ರೀತಿ ಒತ್ತಡಕ್ಕೆ ಸಿಲುಕಿದಾಗ, ರಾಜಕೀಯ ಅಸ್ಥಿರತೆ ಉಂಟಾದಾಗ ಇದರ ಅಂತಿಮ ಬೆಲೆಯನ್ನು ತೆರುವವರು ಯಾರು? ಈ ಎಲ್ಲಾ ಗೊಂದಲಗಳ ನಿಜವಾದ ಪರಿಣಾಮವನ್ನ ಅನುಭವಿಸುವುದು ಯಾರು? ಬಹುಶಃ ಈ ಪ್ರಶ್ನೆಯ ಉತ್ತರದಲ್ಲೇ ಆಡಳಿತದ ನಿಜವಾದ ಸವಾಲು ಅಡಗಿದೆ.